ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಕೆ.ವಿ. ತಿರುಮಲೇಶ್ ಅವರ ಕವನವನ್ನು ವಿಶ್ಲೇಷಣೆ ಮಾಡಲಿಕ್ಕಿದ್ದೇವೆ. ಈ ಕವನದ ಶೀರ್ಷಿಕೆ ಮುಟ್ಟಬೇಕು ಎನ್ನುವ ಕವನವನ್ನು ನಾವಿಲ್ಲಿ ಅಧ್ಯಯನ ಮಾಡಬೇಕು. ಈ ಕವನವನ್ನು ವಿಶ್ಲೇಷಣೆ ಮಾಡುವ ಮೊದಲು ಸಂಕ್ಷಿಪ್ತವಾಗಿ ಕವಿ ಪರಿಚಯವನ್ನು ನಾವು ಗಮನಿಸಬೇಕಾಗುತ್ತದೆ. ಕೆ.ವಿ. ತಿರುಮಲೇಶ್ ಅವರ 1940. ಕೆ.ವಿ. ತಿರುಮಲೇಶ್ ಅವರು ಕಾಸರಗೋಡು ಸಮೀಪದ ಕಾರವಾರದಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಕಲಿಕೆ ಮತ್ತು ವಿಮರ್ಶೆಯ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದಾರೆ. ನಿವೃತ್ತ ಪ್ರಾಧ್ಯಾಪಕರು. ಇವರ ಕವಿತೆಯೇ ಅಕ್ಷಯ ಕಾವ್ಯ ಎಂಬ ಹೆಸರಲ್ಲಿ ಪ್ರಕಟಗೊಂಡಿದೆ. ಹೀಗೆ ಅಕ್ಷಯ ಕಾವ್ಯ ಎಂಬ ಹೆಸರಲ್ಲಿ ಇವರ ಕವಿತೆಗಳು ಪ್ರಕಟಗೊಂಡಿವೆ. ಹೈದರಾಬಾದ್ನ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಗ್ಲಿಷ್ ಆ್ಯಂಡ್ ಫಾರಿನ್ ಲ್ಯಾಂಗ್ವೇಜಸ್ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಹೊಂದಿ ನಂತರ ಯಮನ್ ದೇಶದಲ್ಲಿ ಕೆಲ ಕಾಲ ಇಂಗ್ಲಿಷ್ ಅಧ್ಯಾಪನ ಮಾಡಿ ಈಗ ಹೈದರಾಬಾದ್ನಲ್ಲಿ ನಿವೃತ್ತಿಯ ಜೀವನವನ್ನು ನಡೆಸ್ತಾ ಇದ್ದಾರೆ. ನವ್ಯ ಸಾಹಿತ್ಯ ಸಂದರ್ಭದಲ್ಲಿ ಬರೆಯತೊಡಗಿದ ಇವರು ಸುಮಾರು 5 ದಶಕಗಳ ಕಾಲ ಕವಿತೆ, ಕಥೆ, ವಿಮರ್ಶೆ, ಅನುವಾದ ಮುಂತಾದ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಬಂದರು. ಇವರ ಕೃತಿಗಳು ಕವನ ಸಂಕಲನಗಳು, ಅರಬ್ಬಿ ಕವನ, ಅಕ್ಷಯ ಕಾವ್ಯ, ಅಧ್ಯಯನ ಕಾವ್ಯ, ಮುಖವಾಡಗಳು, ಅವಧ, ಮುಖಾಮುಖಿ, ಆಡುಗನ್ನಡ, ಹಾಡುಗನ್ನಡ, ಮಾತಾಡು ಕನ್ನಡ, ಏನೇನು ತುಂಬಿ, ನಾಯಕ ಮತ್ತು ಇತರ ಕಥೆಗಳು, ಜಾಗುವ ಮತ್ತು ಇತರ ಕಥೆಗಳು, ಕಳ್ಳಿಗಿಡದ ಹೂ ಇತ್ಯಾದಿ ಕಥಾ ಸಂಕಲನ. ಆದ ಕಾರಣ ಸಾಹಿತ್ಯ ಪ್ರಕಾರದ ವಿವಿಧ ಕ್ಷೇತ್ರದಲ್ಲಿ ಕೂಡ ಕೆಲಸವನ್ನು ಮಾಡಿದಂಥ ಕವಿಗಳು. ಆರೋಪ, ಅನೇಕ, ತರಂಗಾಂತರಂಗ, ಕಿರುಕಾದಂಬರಿಗಳು, ಆರೋಪ, ಅನೇಕ, ತರಂಗಾಂತರಂಗ ಇವರ ಕಿರುಕಾದಂಬರಿಗಳು. ಇದಲ್ಲದೆ ವಿಮರ್ಶೆ, ಅನುವಾದ, ಮಕ್ಕಳ ಕವಿತೆ ಮತ್ತು ನಾಟಕಗಳನ್ನು ರಚಿಸಿದ್ದಾರೆ. ಮುಖ್ಯವಾಗಿ ನಾಟಕ ಕಲಿಗುಳ, ಸೈಬೀರಿಯಸ್ ಮತ್ತು ರೋಮಿಯೋ ಜೂಲಿಯಟ್ ನಾಟಕದ ಅನುವಾದವನ್ನು ಕೂಡ ಇವರು ಮಾಡಿದ್ದಾರೆ. ಪ್ರಸ್ತುತ ಮುಟ್ಟಬೇಕು ಕವನವನ್ನು ಇವರ ಅರಬ್ಬಿ ಕವನ ಸಂಕಲನದಿಂದ ಆರಿಸಿದ್ದಾರೆ. ಕಾಸರಗೋಡಿನವರಾದ ಕೆ.ವಿ. ತಿರುಮಲೇಶ್ ಅವರು ಸಾಹಿತ್ಯ ಎಲ್ಲ ಪ್ರಕಾರಗಳಲ್ಲಿ ಕೂಡ ಬರೆದರು. ವಿಶೇಷವಾಗಿ ನವ್ಯ ಸಾಹಿತ್ಯ ಸಂದರ್ಭದಲ್ಲಿ ಬರೆದಿದ್ದಾರೆ. ನಾವು ಹೊಸಗನ್ನಡದ ಹೊಸ ಸಾಹಿತ್ಯದ ಬೇರೆ ಘಟ್ಟಗಳು ಯಾವುದು ಅಂತ ಹೇಳುವಾಗ ನವೋದಯ, ನವ್ಯ, ಪ್ರಗತಿಶೀಲ, ದಲಿತ ಬಂಡಾಯ ಅಂತ ಹೇಳಿ ನಾವು ಕಲ್ಪನೆಯಲ್ಲಿ ನೋಡಿದ್ದೇವೆ. ಅದರಲ್ಲಿ ಆ ನವ್ಯ ಕಾಲಘಟ್ಟದಲ್ಲಿ ಬರೆದಂಥ ಕವಿ ಕೆ.ವಿ. ತಿರುಮಲೇಶ್. ಇವರು ಹೊಸ ನಾವು ವಿಶ್ಲೇಷಣೆ ಮಾಡಿಕೊಂಡು ಮುಟ್ಟಬೇಕು ಎನ್ನುವ ಕವನವನ್ನು ಇವರ ಅರಬ್ಬಿ ಎನ್ನುವ ಕವನ ಸಂಕಲನವನ್ನು ಆರಿಸಲಾಗಿದೆ. ಇದು ಒಂದು ಹಂತದ ಪ್ರಶ್ನೆ. ಈಗ ಇಲ್ಲಿ ಈ ಮುಟ್ಟಬೇಕು ಎನ್ನುವ ಈ ಶೀರ್ಷಿಕೆ ಇಲ್ಲಿ ಮುಟ್ಟುವುದು ಒಂದು ಅರ್ಥ. ಮುಟ್ಟುವುದು ಇಲ್ಲಿ ಮುಟ್ಟುವುದು ಅಂತೇಳಿ ಕೇವಲ ಒಂದು ದೈಹಿಕವಾದಂತಹ ಮುಟ್ಟುವಿಕೆ ಅಲ್ಲ, ದೈಹಿಕವಾಗಿ ನಾವು ಸ್ಪರ್ಶ ಮತ್ತು ಅಷ್ಟೇ ಅಲ್ಲ. ಇಲ್ಲಿ ಮುಟ್ಟುವುದು ಅನ್ನೋದು ರೀಚ್ ಆಗುವುದು ಎನ್ನುವ ಅರ್ಥದ ಬಳಕೆ. ರೀಚ್ ಆಗುವುದು, ಮುಟ್ಟು, ವಿಷಯವಾಗಿ ಮುಟ್ಟು, ತಲುಪು. ಹಾಗೆ ಮುಟ್ಟುವುದು ನಾವು ಮೇಲ್ನೋಟಕ್ಕೆ ಮುಟ್ಟುವುದು ಸ್ಪರ್ಶ ಆಗ್ತದೆ, ಟಚ್ ಮಾಡುವುದು. ಆ ಮುಟ್ಟು ಅಷ್ಟೇ ಅಲ್ಲ, ಮುಟ್ಟುವುದು ಅನ್ನೋದು ಅದು ದೈಹಿಕ ವ್ಯಾಪಾರವನ್ನು ಮೀರಿ ಮನೋವ್ಯಾಪಾರದಿಂದ ವ್ಯವಹರಿಸುವುದೇ.
ದೈಹಿಕ ವ್ಯಾಪಾರ, ದೈಹಿಕ ಸ್ಪರ್ಶದಿಂದ ತೊಲಗಿ ಅದನ್ನು ಮೀರಿ ಅದು ನಮ್ಮ ಮನಸ್ಸನ್ನು ತಲುಪುವುದು, ಮನಸ್ಸನ್ನು ಮುಟ್ಟುವುದು ಎಂಬ ಅರ್ಥವನ್ನು ಈ ಕವನ ನೀಡ್ತಾರೆ. ಆದ ಕಾರಣ ಈ ಮುಟ್ಟುವ ಕ್ರಿಯೆ ವಿವಿಧ ಆಯಾಮಗಳಲ್ಲಿ ಅಥವಾ ವಿವಿಧ ರೂಪಗಳಲ್ಲಿ ಅದು ಕವಿತೆಯಲ್ಲಿ ಬೆಳೆಯುವುದರ ಬಗ್ಗೆ ನಾವು ಮುಟ್ಟುವಂಥದ್ದು ಬೇರೆ ಬೇರೆ ಸಂದರ್ಭಗಳಲ್ಲಿ ಅದು ಯಾವ್ಯಾವ ಒಂದು ಅರ್ಥವನ್ನು ಧ್ವನಿಸ್ತದೆ, ಅದು ಯಾವ ಯಾವ ಆಯಾಮಗಳಿಂದ ಈ ಕವಿತೆ ಬೆಳೆಯುತ್ತಿರುವ ಬಗ್ಗೆ ಇಲ್ಲಿ ವಿಸ್ಮಯವಾಗಿದೆ. ಅದನ್ನು ವಿಶ್ಲೇಷಿಸುವ ಕೆಲಸವನ್ನು ಈ ಕವಿತೆ ಮಾಡ್ತಾರೆ. ಆದ್ದರಿಂದ ಈ ಮುಟ್ಟಬೇಕು ಕವನ ಆಶಯ ಅನ್ನೋದನ್ನು ಗಮನಿಸಬೇಕು. ಆಮೇಲೆ ಬೇರೆ ಬೇರೆ ಆಯಾಮಗಳಲ್ಲಿ ಈ ಮುಟ್ಟುವಿಕೆ ಎನ್ನುವ ಈ ಪದ ಅದು ಪಡ್ಕೊಳ್ಳುವಂಥ ಅರ್ಥ ಏನು ನಮಗೆ ಗಮನಿಸ್ತಾ ಹೋಗ್ತದೆ. ಕವನವನ್ನು ಗಮನಿಸಿ, ಓದಿರಿ, ಬರೆಯಿರಿ, ಚಿತ್ರಿಸಿರಿ, ಹಾಡಿರಿ, ಪಾಠ ಹೇಳಿರಿ, ಏನೇ ಮಾಡಿರಿ, ಮುಟ್ಟಬೇಕು ಜನರನ್ನು, ಮುಟ್ಟದಿದ್ದರೆ ನಿಷ್ಪ್ರಯೋಜಕ ಏನು ಮಾಡಿದರು. ಕೈಗಳು ಮುಟ್ಟುತ್ತವೆ, ಬೆರಳುಗಳು ಮುಟ್ಟುತ್ತವೆ, ಮಾತುಗಳು ಮುಟ್ಟುತ್ತವೆ, ಮುಗುಳು ನಗೆ ಕೂಡ ಮುಟ್ಟದೆ ಇನ್ನೇನು ಮಾಡಿಯೂ ಏನು. ಪ್ರತಿಯೊಂದು ಕೆರೆಯು ತೆರೆಯು ಎಲ್ಲಿಂದ ಹೊರಟಿತು, ಯಾವಾಗ ಹೊರಟಿತು, ಹೇಗೆ ಹೊರಟಿತು, ತೀರವ ಮುಟ್ಟದೆ ನಿಲ್ಲುವುದಿಲ್ಲ, ತೀರವನದು ಮುಟ್ಟಿಯೇ ಮುಟ್ಟುತ್ತದೆ. ಹೆದರಿಕೆಯಿಂದ ಮುದುರಿ ಕೂತವರ, ದುಃಖದಿಂದ ತಪ್ತರಾದವರ, ದುಗುಡ ದುಮ್ಮಾನದಿಂದ ಗುಮ್ಮ ಕೂತವರ, ಕಲ್ಲಿನಂತೆ ಕಠಿಣ ಪಾಷಾಣರಾದವರ ಮುಟ್ಟಬೇಕು ಮೃದುವಾಗಿ. ಪದಗಳು ಕೇವಲ ಪದಗಳಲ್ಲ, ವಾಕ್ಯಗಳು ಬರೀ ವಾಕ್ಯಗಳೂ ಅಲ್ಲ, ಒಂದೊಂದರಲ್ಲೂ ಭಾವನೆಗಳಿರುತ್ತವೆ. ಅದ ಪಡೆದವನ ಭಾಗ್ಯ, ಕೊಟ್ಟವನ ಭಾಗ್ಯ. ಗಾಳಿಯೂ ಮುಟ್ಟುತ್ತದೆ ಮರಗಳ ಮತ್ತು ಕೊಂಬೆಗಳ, ಮೌನ ಮುಟ್ಟುತ್ತದೆ ಮಾತುಗಳು. ಮುಟ್ಟಬೇಕು ತಾಯಿ, ಮುಟ್ಟುವ ಹಾಗೆ ಮಗುವ, ಮುಟ್ಟಬೇಕು ತಾಯಿ, ಮುಟ್ಟುವ ಹಾಗೆ ಮಗುವ, ಚಿಟ್ಟೆ ಮುಟ್ಟುವ ಹಾಗೆ ಹೂವು, ಚಿಟ್ಟೆ ಮುಟ್ಟುವ ಹಾಗೆ. ಬಹಳ ಸರಳವಾದ ಒಂದು ಭಾಷೆಯನ್ನು ನಾವು ಈ ಕವನದಲ್ಲಿ ನೋಡಬಹುದು. ಓದಿರಿ, ಬರೆಯಿರಿ, ಚಿತ್ರಿಸಿರಿ, ಹಾಡಿರಿ, ಪಾಠ ಹೇಳಿರಿ, ಏನೇ ಮಾಡಿರಿ, ಮುಟ್ಟಬೇಕು. ಕವಿ ಹೇಳ್ತಾರೆ, ನೀವು ಓದಿರಿ ಅಥವಾ ಬರೆಯಿರಿ ಅಥವಾ ಚಿತ್ರ ಬಿಡಿಸಿ ಅಥವಾ ಹಾಡು ಹಾಡಿ ಅಥವಾ ಪಾಠವನ್ನು ಅಧ್ಯಾಪಕರಾಗಿ ನೀವು ಪಾಠವನ್ನು ಮಾಡಿ, ಏನೇ ಮಾಡಿರಿ, ಏನು ಬೇಕಾದರೂ ಮಾಡಿ, ಆದರೆ ಮುಟ್ಟಬೇಕು ಜನರು. ಅದು ಜನರ ತಲುಪಬೇಕು. ನೀವು ಓದುವಂಥದ್ದು ಜನರ ಮುಟ್ಟುವಾಗಿ ಇರಬೇಕು, ಅಥವಾ ನೀವು ಬರೆಯುವಂಥದ್ದು ಜನರ ತಲುಪುವಾಗಿ ಇರಬೇಕು. ನೀವು ಏನು ಚಿತ್ರ ಬಿಡಿಸ್ತೀರೋ ಅದು ಇನ್ನೊಬ್ಬರ ಮನಸ್ಸನ್ನು ಮುಟ್ಟುವಾಗಿರಬೇಕು. ಹಾಡುವಂಥದ್ದು ಅದು ಇನ್ನೊಬ್ಬರಿಗೆ ಖುಷಿಯನ್ನು ಕೊಡಬೇಕು ಅಥವಾ ಇನ್ನೊಬ್ಬರ ಮನಸ್ಸನ್ನು ತಲುಪಬೇಕು ಅಲ್ವಾ. ಅಥವಾ ನಾವೇನು ಪಾಠ ಮಾಡ್ತಾರೆ, ಪಾಠ ಮಾಡುವಂಥದ್ದು ಅದು ವಿದ್ಯಾರ್ಥಿಗಳ ಮನವನ್ನು ತಲುಪುವಾಗಿರಬೇಕು, ಮುಟ್ಟುವಾಗಿರಬೇಕು. ಮುಟ್ಟಬೇಕು ಜನರನ್ನು, ಮುಟ್ಟದಿದ್ದರೆ ನಿಷ್ಪ್ರಯೋಜಕ ಏನು ಮಾಡಿ. ಆದ್ದರಿಂದ ಇನ್ನೊಬ್ಬರಿಗೆ ನಾವು ಹೇಳುವಂಥ ವಿಚಾರಗಳು, ನಾವು ಹಾಡಿದಂಥ ಹಾಡು, ನಾವು ಬಿಡಿಸಿದಂಥ ಚಿತ್ರ ಅಥವಾ ನಾನು ಮಾಡಿದ ಪಾಠ ಇನ್ನೊಬ್ಬರಿಗೆ ಅದು ಮುಟ್ಟಲಿಲ್ಲ, ಇನ್ನೊಬ್ಬರನ್ನು ತಲುಪಲಿಲ್ಲ ಅಥವಾ ಇನ್ನೊಬ್ಬರಿಗೆ ಅದರ ವಿಷಯವೇ ರೀಚ್ ಆಗಲಿಲ್ಲ ಅಂತಿದ್ರೆ ನಾವೇನು ಮಾಡಿ ಅದೇನು ಪ್ರಯೋಜನ. ಹಾಗಾದರೆ ಕವಿ ಹೇಳ್ತಾರೆ, ನೀವು ಏನೇ ಮಾಡಿ, ಯಾವುದೇ ಕೆಲಸವನ್ನು ಮಾಡಿ, ಎಂಥದ್ದು ಮಾಡಿ, ಆದರೆ ನಾವು ಮಾಡುವಂಥ ಕ್ರಿಯೆ ಇದೆ, ಕೆಲಸ ಇದೆ, ಕಾರ್ಯ ಇದೆ, ಅದು ಜನಗಳನ್ನು ತಲುಪುತ್ತೆ. ಜನಗಳನ್ನು ತಲುಪದೆ ನಾವು ಮಾಡೋದು ಯಾವುದೇ ಕ್ರಿಯೆ ಇದೆ ಅದೆಲ್ಲವೂ ನಿಷ್ಪ್ರಯೋಜಕ. ನೀವು ಯಾವುದೇ ಒಂದು ಕೆಲಸ ನಿಮಗೆ ಕೆಲಸ ನಿರ್ವಹಿಸಿಕೊಟ್ಟ ಆ ಕೆಲಸ ನೀವು ಸಮರ್ಪಕವಾಗಿ ಮಾಡಬೇಕು ಮತ್ತು ನಿಮಗೆ ನಿರ್ವಹಿಸಿಕೊಟ್ಟವರಿಗೆ ಆ ಕೆಲಸದವರಿಗೆ ಸಮಾಧಾನ. ಸುಮ್ಮನೆ ನಾವು ಏನು ಅವ್ರು ಹೇಳಿದ್ದಾರೆ ಅಂತೇಳಿ ನಾವು ನಮ್ಮ ಏನು ಕಾಟಾಚಾರಕಾರಣ ಕೆಲಸ ಮಾಡಿಬಿಡ್ತಂತ ಮಾಡುವಂಥ ಕೆಲಸ ಇದೆ, ಕ್ರಿಯೆ ಇದೆ, ಅದು ಇನ್ನೊಬ್ಬರ ಮನವನ್ನು ತಪ್ಪಬೇಕು, ಇನ್ನೊಬ್ಬರ ಮನವನ್ನು ಮುಟ್ಟಬೇಕು. ಆಗ ನಾವು ಮಾಡಿದಂಥ ಕ್ರಿಯೆ ಅದು ಅಥವಾ ಕೆಲಸ ಯಾವುದೇ ಕೆಲಸ ಅದು ಯಶಸ್ಸನ್ನು ತಂದು ಅದೊಂದು ಪ್ರಯೋಜನ. ಯಾಕಂದರೆ ಪ್ರಯೋಜನಕ್ಕೆ ಬಾರದ ಯಾವುದೇ ಕ್ರಿಯೆ ಅಥವಾ ಯಾವುದೇ ಕೆಲಸವನ್ನು ಮಾಡಿ ಅದು ಪ್ರಯೋಜನ ಆಗ್ತದೆ. ಆದ್ದರಿಂದ ನೀವು ಓದಿರಿ, ಬರೆಯಿರಿ, ಚಿತ್ರಿಸಿರಿ, ಚಿತ್ರ ಬಿಡಿಸಿರಿ, ಹಾಡಿರಿ ಅಥವಾ ಪಾಠ ಏನೇ ಮಾಡಿದ್ರೂ ಕೂಡ ಅದು ಮುಟ್ಟಬೇಕು ಜನರು, ಅದು
ಅದು ಒಟ್ಟು ತಾತ್ಪರ್ಯವನ್ನು ನಾವು ಮಾಡುವ ಯಾವುದೇ ಕ್ರಿಯೆ ಯಾವುದೇ ಕೆಲಸ ಕಾರ್ಯಗಳಿರ್ಬೋದು ಅದು ಇನ್ನೊಬ್ಬರನ್ನು ಮುಟ್ಟಬೇಕು, ಇನ್ನೊಬ್ಬರಿಗೆ ಖುಷಿಯನ್ನು ಕೊಡಬೇಕು, ಇನ್ನೊಬ್ಬರಿಗೆ ಸಂತೃಪ್ತಿಯನ್ನು ಕೊಡಬೇಕು, ಇನ್ನೊಬ್ಬರಿಗೆ ಸಮಾಧಾನ ಕೊಡಬೇಕು. ಅದ ಕಾರಣ ಇನ್ನೊಬ್ಬರಿಗೆ ಆ ಕೆಲಸ ಇಷ್ಟ ಆಗದ ಹಾಗೆ ನಾವು ಅದು ಸುಮ್ಮನೆ ಕೆಲಸ ಮಾಡಿದ್ರೆ ಅದೇನಾಗ್ತದೆ, ಸುಮ್ಮನೆ ನಾವು ಸಮಯವನ್ನು ವ್ಯರ್ಥ ಮಾಡ್ತೇವೆ. ಮತ್ತೆ ಹೇಳ್ಬೋದು, ಕೈಗಳು ಮುಟ್ಟುತ್ತವೆ, ಬೆರಳುಗಳು ಮುಟ್ಟುತ್ತವೆ, ಮಾತುಗಳು ಮುಟ್ಟುತ್ತವೆ, ಮುಗುಳಾಗಿ ಕೂಡ ಕೈಗಳು ಮುಟ್ಟುತ್ತವೆ. ಕೈಗಳು ಮುಟ್ಟುತ್ತವೆ ಯಾವುದಾದ್ರು ಶರೀರ ಮುಟ್ಟುವುದು, ಟೇಬಲ್ ಮುಟ್ಟುವುದು, ಬೆಂಚ್ ಡೆಸ್ಕ್ ಮುಟ್ಟುವುದು, ಗೋಡೆಯನ್ನು ಮುಟ್ಟುವುದು, ಹೀಗೆ ಅದು ಕೇವಲ ಒಂದು ದೈಹಿಕವಾದ ಸ್ಪರ್ಶ. ಕೈಗಳು ಮುಟ್ಟುತ್ತವೆ, ಬೆರಳುಗಳು ಮುಟ್ಟುತ್ತವೆ, ಮಾತುಗಳು ಮುಟ್ಟುತ್ತವೆ. ಅದೇ ರೀತಿ ಮಾತುಗಳು ಮುಟ್ಟುತ್ತವೆ. ಬಸವಣ್ಣನ ವಚನಕ್ಕೆ ಮಾತು ಆಡಿದರೆ ಮುತ್ತು ಹೊಡೆಯುವುದು. ಅದ ಕಾರಣ ನಾವು ಆಡುವಂಥ ಮಾತುಗಳು ಹೇಗಿವೆ, ಅದು ಜನರು ಹೇಗೆ ಮುಟ್ಟುತ್ತದೆ, ಹೇಗೆ ತಲುಪುತ್ತದೆ. ಯಾವ ಸಂದರ್ಭದಲ್ಲಿ ನಾವು ಹೇಗೆ ಮಾತಾಡೋದು, ಜನರಿಗೆ ತಲುಪುವಾಗಿ ಮಾತಾಡೋದು, ಹೇಗೆ ಮಾತಾಡೋದು, ಅದು ನಾವು ಮಾತಾಡುವ ರೀತಿಯಲ್ಲಿ ಮಾತಾಡುವ ರೀತಿ ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ರೀತಿಯಲ್ಲಿ ಮಾತನಾಡಬೇಕಾಗುತ್ತೆ. ಅದು ಜನರನ್ನು ಮುಟ್ಟಬೇಕಾದ್ರೆ, ಜನರನ್ನು ತಲುಪಬೇಕಾದ್ರೆ ನಾವು ಮಾತಿನ ಮನಸ್ಸೇರಿಕೊಂಡು ಕೆಲಸ ಬದಲಾವಣೆ ಮಾಡ್ಕೊಬೇಕು. ಆಮೇಲೆ ಮುಗುಳ್ನಗೆ ಕೂಡ ಮುಗುಳ್ನಗೆ, ಅದು ನಾವೇನು ಮುಗುಳ್ನಗೆ ಅಂತ ಇರ್ತೀವೋ ಆ ಮುಗುಳ್ನಗೆ ಕೂಡ ಅದು ಇನ್ನೊಬ್ಬನ ಮನಸ್ಸಿನ ಮೇಲೆ ಪ್ರಭಾವ ಬೇಕು. ಹೌದು, ಹೆಚ್ಚು ಮಾತನಾಡಬೇಕಾಗಿ ನಾವು ಮುಗುಳ್ನಗೆಯ ಮೂಲಕವೇ ನಾವು ನಮ್ಮ ಸಂದೇಶವನ್ನು ತಲುಪಿಸ್ಬೋದು, ರವಾನಿಸ್ಬೋದು. ಮತ್ತು ನಗುವಿನ ಬೇರೆ ಬೇರೆ ರೀತಿಯಲ್ಲಿ ಕಟಕಿ ನಗು, ಮುಗುಳು ನಗು, ಹೀಗೆ ಆ ಬೇರೆ 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 ರೀತಿಯ ನಗುಗಳು ಕೂಡ ಒಂದೊಂದು ಭಾವನೆಯನ್ನು ವ್ಯಕ್ತಪಡಿಸುವಂಥದ್ದು. ಆದ್ದರಿಂದ ನಾವು ಯಾರ ಎದುರು ಕಂಡಾಗ ಅವರಿಗೆ ಒಂದು ಮುಗುಳಗೆಯನ್ನು ಬೀಳಿದಾಗ ಅವರಿಗೂ ಕೂಡ ಖುಷಿ ಆಗ್ತದೆ, ನಮಗೂ ಕೂಡ ಖುಷಿ ಆಗ್ತದೆ, ಒಂದು ಸಾರ್ಥಕತೆಯ ಭಾವನೆ ಇರ್ತದೆ. ಸೀದಾ ಮುಖವನ್ನು ತಿರುಗಿಸಿಕೊಂಡು ಹೋಗುವಂತಲ್ಲ. ಇಲ್ಲಿ ಕವಿ ಹೇಳ್ಕೊಂಡಲ್ಲಿ ಕೈಗಳು ಮುಟ್ಟುತ್ತವೆ, ಬೆರಳುಗಳು ಮುಟ್ಟುತ್ತವೆ, ಮಾತುಗಳು ಮುಟ್ಟುತ್ತವೆ, ಮುಗುಳಗೆ ಕೂಡ ಆದ ಕಡೆ ಎಲ್ಲವೂ ಕೂಡ ನಾವು ಹೇಳ್ತೇವೆ ಏನೋ ಮಾತನಾಡಿದ್ರೆ ಆಯಿತು ಅಲ್ಲ, ಹಾಗೆ ಆಗುವುದಿಲ್ಲ. ನಾವು ಮಾತನಾಡೋದು ಮಾತು ಅದು ಇನ್ನೊಬ್ಬರನ್ನು ಮುಟ್ತೇವೆ ತಲುಪು. ಅದಕ್ಕೆ ನಾವು ಮುಟ್ಟುವ ರೀತಿಯಲ್ಲಿ ತಲುಪುವ ರೀತಿಯಲ್ಲಿ ಮಾತನಾಡಬೇಕು, ಅಥವಾ ನಾವು ಮಾತನಾಡುವಾಗ ಕೂಡ ಹೇಗೆ ಮಾತನಾಡಬೇಕು ಅಂತ ನಾವು ಗಮನಿಸಿಕೊಂಡಿದ್ದೇವೆ. ಕೈಗಳು ಮುಟ್ಟುತ್ತವೆ, ಬೆರಳುಗಳು ಮುಟ್ಟುತ್ತವೆ, ಮಾತುಗಳು ಮುಟ್ಟುತ್ತವೆ. ಆದ ಕಾರಣ ಮುಟ್ಟುವಿಕೆ ಒಂದು ಕ್ರಿಯೆ ಇದೆ. ಅದು ನಾವು ಮುಟ್ಟುವ ರೀತಿಯಲ್ಲಿ ಅದಿಲ್ಲ. ಅಥವಾ ನಾವು ಆಡುವ ಮಾತುಗಳು, ನಾವು ಬೀರುವಂಥ ನಗೆಯಿಂದ, ಮುಗುಳು ನಗೆಯಿಂದ ಅದು ಇನ್ನೊಬ್ಬರನ್ನು ಮುಟ್ಟುತ್ತದೆ. ಹಾಗೆ ಇನ್ನೊಬ್ಬರನ್ನು ಮುಟ್ಟುವಾಗೆ ನಾವು ಮಾತಾಡಬೇಕು, ನಗಬೇಕು ಅಲ್ವ, ಅದು ಇಲ್ಲಿ ಬಹಳ ಮುಖ್ಯ. ಮುಟ್ಟದೆ ಇನ್ನೇನು ಮಾಡಿಯೂ ಏನು, ಅದಕ್ಕೆ ನಾವು ಏನು ಮಾಡಿದ್ರು ಅದು ಇನ್ನೊಬ್ಬರಿಗೆ ಮುಟ್ಟಲಿಲ್ಲ ಆಗಿದ್ರೆ ಹಿಂದೆ ಏನು ಪ್ರಯೋಜನ, ಅದು ತಲುಪಲಿಲ್ಲ, ಇನ್ನೊಬ್ಬರಿಗೆ ರೀಚ್ ಆಗಲಿಲ್ಲ, ನಾವು ಹೇಳೋದು ವಿಚಾರಗಳು ಅದು ನಮ್ಮ ಭಾವನೆಗಳು ಇನ್ನೊಬ್ಬರಿಗೆ ರೀಚ್ ಆಗಲಿಲ್ಲ, ಮುಟ್ಟಲಿಲ್ಲ, ತಲುಪಲಿಲ್ಲ ಅಂತಿದ್ರೆ ಮುಟ್ಟದೆ ಇನ್ನೇನು ಮಾಡಿ ಏನು ಪ್ರಯೋಜನ, ಏನು ಮಾಡಿ ಏನು ಪ್ರಯೋಜನ. ಆಮೇಲೆ ಪ್ರತಿಯೊಂದು ತೆರೆಯು ಎಲ್ಲಿಂದ ಹೊರಟಿತು, ಯಾವಾಗ ಹೊರಟಿತು, ಹೇಗೆ ಹೊರಟಿತು, ತೀರವನ್ನು ಮುಟ್ಟದೆ ನಿಲ್ಲುವುದಿಲ್ಲ, ತೀರವನ್ನು ಮುಟ್ಟದೆ ಇನ್ನೇನು ಮಾಡಿಯೂ ಏನು. ಆದ ಕಾರಣ ಮುಟ್ಟದೆ ಇನ್ನೇನು ಮಾಡಿಯೂ ಏನು ಪ್ರಯೋಜನ. ಪ್ರತಿಯೊಂದು ತೆರೆಯು ಎಲ್ಲಿಂದ ಸಮುದ್ರ ನಾವು ತೆರೆಯಬಹುದು, ಆ ತೆರೆ ಎಲ್ಲಿಂದ ಹೊರಟಿತು ನಮಗೆ ಗೊತ್ತಿಲ್ಲ. ನಾವು ಸಮುದ್ರದ ಒಂದು ಬದಿಯಲ್ಲಿ ನಿಂತುಕೊಂಡಾಗ, ಅಂಚಲ್ಲಿ ನಿಂತುಕೊಂಡಾಗ ಆ ತೆರೆ ಬಂದು ನಮಗೆ ಅಪ್ಪಳಿಸ್ತದೆ ನೋಡಿ. ಆ ಪ್ರತಿಯೊಂದು ತೆರೆ ಎಲ್ಲಿಂದ ಹೊರಟಿದ್ದು, ಯಾವಾಗ ಹೊರಟಿತು, ಹೇಗೆ ಹೊರಟಿದ್ದು ಯಾರಿಗೂ ಗೊತ್ತಿಲ್ಲ. ಆದರೆ ತೀರವ ಮುಟ್ಟದೆ ನಿಲ್ಲುವುದು, ಅದು ಎಲ್ಲಿಂದ ಯಾವಾಗ ಹೇಗೆ ಹೊರಟಿದೆ, ಆದರೆ ಅದು ತೀರವನ್ನು ಅಪ್ಪಳಿಸದೆ, ತೀರವನ್ನು ಮುಟ್ಟದೆ ಅದು ಹೋಗುವುದಿಲ್ಲ, ತೀರವ ಮುಟ್ಟದೆ ನಿಲ್ಲುವುದಿಲ್ಲ, ತೀರವನ್ನದು ಮುಟ್ಟಿಯೇ ಮುಟ್ಟುತ್ತದೆ ನೋಡಿ. ಅಲ್ಲಿ ಆ ತೀರವನ್ನದು ಮುಟ್ಟಿಯೇ ಮುಟ್ಟುವುದು, ಅದು ಮುಟ್ಟುವುದು ಅದು ಅನಿವಾರ್ಯ, ಅದು ಅಗತ್ಯ ಅಲ್ವ, ಅದು ಮುಟ್ಟುವಂಥ ಅದು ಮುಟ್ಟಿಯೇ. ಅದಕ್ಕೆ ಮುಟ್ಟುವಿಕೆ ಅನ್ನೋದು ಈ ಸಂದರ್ಭದಲ್ಲಿ ಪಡ್ಕೊಳ್ಳುವಂತಹ ಒಂದು ಅರ್ಥವನ್ನು ನಾವು ಗಮನಿಸಬೇಕು. ಇಲ್ಲಿ ಮುಟ್ಟುವುದು ಅದು ಅನಿವಾರ್ಯ, ಅದು ಅಗತ್ಯ, ಅದನ್ನು ಮುಟ್ಟಿಯೇ ಮುಟ್ಟುತ್ತೇನೆ. ಮೇಲಸನ್ನು ಹೇಳುವಾಗ ಅದು ನಾವು ಮಾಡೋದು ಯಾವುದೇ ಕೆಲಸ ಕಾರ್ಯಗಳಿರ್ಬೋದು, ಅದು ಇನ್ನೊಬ್ಬರು
ಮುಟ್ಟುವಾಗಿ ಇರಬೇಕು ಅಂತ ಹೇಳುವಾಗ ಮಾಡುವವನು ಕೆಲಸವನ್ನು ಕಾರ್ಯವನ್ನು ಮಾಡುವವನು ಯಾರಿದ್ದಾನೋ ಅವನು ಕೆಲಸವನ್ನು ಮಾಡುವಾಗ ಅಥವಾ ಕೆಲಸ ಕಾರ್ಯ ಮಾಡುವಾಗ ಅಂದರೆ ಏನೋ ಪ್ರಯೋಜನ ಆಗಬೇಕು ಅನ್ನೋದ್ರಿಂದ ಏನು ಮಾಡಬೇಕು, ಇನ್ನೊಬ್ಬ ಪ್ರಯೋಜನ ಆಗಬೇಕು ಅಥವಾ ಅನ್ನೋ ರೀತಿಯಲ್ಲಿ ಅವ್ರು ಮಾತನಾಡಬೇಕಂದ್ರೆ ಚಿತ್ರ ಬಿಡಿಸಬೇಕಂತ ಹಾಡನ್ನು ಹಾಡಬೇಕು. ಇಲ್ಲ ಅಂತ ಹೇಳಿದರೆ ಅವನು ಏನು ಕೆಲಸ ಕಾರ್ಯ ಮಾಡೋದು ಜೊತೆಯಲ್ಲಿ ಬೋರ್ಗಳ ಮೇಲೆ ನೀರನ್ನು ಸುರಿದಂತೆ. ಆದ ಕಾರಣ ಇನ್ನೊಬ್ಬನಿಗೆ ಮುಟ್ಟದೇ ಇರುವಂತಹ ಯಾವುದೇ ಕೆಲಸ ಕಾರ್ಯಗಳು ನಿಷ್ಪ್ರಯೋಜಕ ಮುಟ್ಟಿದೆ. ಈಗ ಮುಂದಿನ ಸಂದರ್ಭದಲ್ಲಿ ಅಥವಾ ಮುಂದಿನ ಸಾಲುಗಳು ಕವಿತೆ ಮುಂದಿನ ಸಾಲುಗಳು ಹೆದರಿಕೆಯಿಂದ ಮುದುರಿ ಕೂತವರ, ದುಃಖದಿಂದ ತಪ್ತರಾದವರ, ದುಗುಡ ದುರ್ಮಾನದಿಂದ ಗುಮ್ಮ ಕೂತವರ, ಕಲ್ಲಿನಂತೆ ಕಠಿಣ ಪಾಷಾಣರಾದವರ ಮುಟ್ಟಬೇಕು ಮೃದುವಾಗಿ. ಇಲ್ಲಿ ಕಲ್ಲಿನಂತೆ ಕಠಿಣ ಪಾಷಾಣ, ಪಾಷಾಣ ಅಂತ ಅಲ್ಲಿ ಕಲ್ಲು, ಕಲ್ಲಿನಂತೆ ಕಠಿಣ ಕಲ್ಲಾದವರ ಮುಟ್ಟಬೇಕು ಮೃದುವಾಗಿ. ಹಾಗಾದರೆ ಯಾರು ಹೆದರಿಕೆಯಿಂದ ಮುದುರಿ ಕೂತವರು, ಯಾವುದೋ ಹೆದರಿಕೆಯಿಂದ ಮುದುಡಿ ಕೂತವರನ್ನ ನಮ್ಮ ಮಾತುಗಳು ಮುಟ್ಟಬೇಕು. ಹೆದರಿಕೆಯಿಂದ ಮುದುರಿ ಕೂತ, ಹೆದರಿಕೆಯಿಂದ ಯಾರು ಮುದುರಿ ಕೂತಿದ್ದಾರೋ ಅವರು ಆ ಹೆದರಿಕೆಯಿಂದ ಹೊರಬರುವ ಹಾಗೆ ಮಾತಿನ ಮೂಲಕ ನಾವು ಅವರನ್ನು ಬದಲಾವಣೆ ಮಾಡಬೇಕು. ಆಮೇಲೆ ದುಃಖದಿಂದ ತಪ್ತರ, ದುಃಖವನ್ನು ಹೊಂದಿರು ಅಥವಾ ದುಃಖಕ್ಕೆ ಒಳಗಾದರು, ದುಃಖ ಬೇಸರ ದುಮ್ಮಾನಗಳಿಗೆ ಒಳಗಾದ ಅವರನ್ನು ನಾವು ದುಃಖದಿಂದ ಮೇಲೆ ತರಬೇಕು, ಅವರನ್ನು ಸಮಾಧಾನ ತರಬೇಕು, ಅವರಲ್ಲಿ ನೆಮ್ಮದಿಯ ತರಬೇಕು, ಅವರನ್ನು ದುಃಖದಿಂದ ಪಾರು ಮಾಡಬೇಕು. ಆ ರೀತಿ ದುಃಖದವರು ಪಾರು ಮಾಡಬೇಕಾದ್ರೆ ನಮ್ಮ ಮಾತುಗಳು ಅವರು ಮುಟ್ಟುವ ರೀತಿಯಲ್ಲಿ ಅಥವಾ ದುಃಖದಿಂದ ಅವರು ಪಾರಾಗುವ ರೀತಿಯಲ್ಲಿ ನಾವು ಅವರನ್ನು ಮಾತನಾಡಿಸ್ತೇವೆ. ಆಮೇಲೆ ದುಗುಡ ದುಮ್ಮಾನದಿಂದ ದುಮ್ಮಾನ ಮತ್ತು ಬೇಸರ, ನೋವು ಬೇಸರ, ಈ ಬೇಸರದ ಗುಮ್ಮನಾಗಿ ಕೂತವ್ರು ಯಾರಿದ್ದಾರೆ, ಮೌನವಾಗಿ ಗುಮ್ಮನಾಗಿ ಯಾವುದೇ ರೀತಿಯ ಪ್ರತಿಕ್ರಿಯೆ ಇಲ್ಲದೆ ಸ್ಪಂದನೆ ಇಲ್ಲದೆ ಮೌನವಾಗಿ ಕೂತವ್ರು ಯಾರಿದ್ದಾರೋ ಆ ಗುಮ್ಮ ಕೂತವರ ಆ ಸ್ಪಂದನೆಗೆ ಒಳಗಾದವರಿಗೆ ಅವರು ಸ್ಪಂದಿಸುವ ಹಾಗೆ ನಮ್ಮ ಮಾತು ಅವರಿಗೆ ಮುಟ್ಟಬೇಕು. ದುಗುಡ ದುಮ್ಮಾನದಿಂದ ಗುಮ್ಮ ಕೂತವರ, ಕಲ್ಲಿನಂತೆ ಕಠಿಣ ಪಾಷಾಣ, ಕಲ್ಲಿನಂತೆ ಕಠಿಣ ಹೃದಯಗಳು ಯಾರಿದ್ದಾರೆ ಅಲ್ವಾ, ಕಠಿಣ ಮನಸ್ಸುಗಳಿದ್ದಾರೆ, ಅವರನ್ನು ನಾವು ಮೃದುವಾಗಿ ಮುಟ್ಟಬೇಕು, ಕಲ್ಲಿನಂತೆ ಕಠಿಣ ಪಾಷಾಣವರ ಮುಟ್ಟಬೇಕು ಮೃದುವಾಗಿ. ಹಾಗಾದರೆ ಈ ಕವಿತೆಯ ಸಾಲುಗಳು ಏನು ಹೇಳ್ತಾ ಇರುವಂಥದ್ದು, ಇಲ್ಲಿ ಆ ಮುಟ್ಟಬೇಕು ಎನ್ನುವ ಆ ಪದ ಪಡ್ಕೊಳ್ಳೋದ ಅರ್ಥ ಇನ್ನೊಂದು ಬಗ್ಗೆ. ಆದ ಕಾರಣ ಹೆದರಿಕೆಯಿಂದ ಯಾರು ಮುದುಡಿ ಕೂತಿದ್ದಾರೋ, ದುಃಖದಿಂದ ಯಾರು ತಪ್ತರಾಗಿದ್ದಾರೆ, ಯಾರು ದುಃಖಿಗಳಾಗಿದ್ದಾರೆ, ಯಾರು ದುಗುಡ ದುಮ್ಮಾನಗಳಿಂದ ಗುಮ್ಮನಾಗಿ ಕೂತಿದ್ದಾರೆ, ಮೌನವಾಗಿ ಜೊತೆಯಲ್ಲಿ ಯಾವುದೂ ಬೇಡ ಅನ್ನೋ ರೀತಿಯಲ್ಲಿ ನಿರಾಶೆಯಿಂದ ಕೂತಿದ್ದಾರೆ. ಆಮೇಲೆ ಕಲ್ಲಿನಂತೆ ಕಠಿಣ ಪಾಷಾಣ, ಕಲ್ಲಿನಂತೆ ಕಠಿಣರಾದವರಾಗಿದ್ದಾರೆ, ಅವರನ್ನು ಮುಟ್ಟಬೇಕು ಮೃದುವಾಗಿ. ಅವೆಲ್ಲರೂ ಕೂಡ ಮೃದುವಾಗಿ ಮುಟ್ಟಬೇಕು. ಮೃದುವಾದ ಮಾತುಗಳಿಂದ ನಾವು ಮಾಡುವ ಕ್ರಿಯೆಗಳಿಂದ ಅವರನ್ನು ಆ ಸಂಕಷ್ಟಗಳನ್ನು ನಾವು ಪಾರು ಮಾಡಬೇಕು. ಆದ್ದರಿಂದ ಹೆದರಿಕೆಯಿಂದ ಮುದುರಿ ಕೂತವರು ಅವರ ಹೆದರಿಕೆಯಿಂದ ಮೇಲೆ ಬರಬೇಕಾದ್ರೆ ನಾವು ಆಡುವ ಮಾತಿನ ಮೂಲಕ ಅಥವಾ ನಾವು ಹೇಳುವ ಮಾತು ಅವರ ಮುಟ್ಟುವ ಮೂಲಕ ಅವರಲ್ಲಿಂದ ಪಾರಾಗಕ್ಕೆ ಸಾಧ್ಯ ಆಗ್ತದೆ. ಇನ್ನು ಪದಗಳು ಕೇವಲ ಪದಗಳಲ್ಲ, ವಾಕ್ಯಗಳು ಬರೀ ವಾಕ್ಯಗಳೂ ಅಲ್ಲ, ಒಂದೊಂದರಲ್ಲೂ ಭಾವನೆಗಳಿರುತ್ತವೆ. ಅದ ಪಡೆದವನ ಭಾಗ್ಯ, ಕೊಟ್ಟವನ ಭಾಗ್ಯ. ಅದ ಪಡೆದವನ ಭಾಗ್ಯ ಮತ್ತು ಕೊಟ್ಟವನ. ಪದಗಳು ಕೇವಲ ಪದಗಳಲ್ಲ, ವಾಕ್ಯಗಳು ಬರೀ ವಾಕ್ಯಗಳು ಅಲ್ಲ, ಒಂದೊಂದರಲ್ಲೂ. ಅದಕ್ಕೆ ನಾವು ಬಳಸುವ ಪದ ಇರ್ಬೋದು, ನಾವು ಬರೆಯುವಂಥ ವಾಕ್ಯಗಳಿರ್ಬೋದು, ಆ ಪದ ಬರೀ ಪದ ಆಗಿರಲಿಲ್ಲ, ವಾಕ್ಯವು ಬರೀ ವಾಕ್ಯಗಳಾಗಿರಲಿಲ್ಲ. ನಾವು ಪ್ರಯೋಗ ಮಾಡುವ ಒಂದೊಂದು ಪದಕ್ಕೂ ಒಂದೊಂದು ವಾಕ್ಯಕ್ಕೂ ಅದರದ್ದೇ ಆದ ಭಾವನೆಗಳಿರ್ತಾರೆ. ಆದ ಕಾರಣ ಅದ ಪಡೆದವನ ಭಾಗ್ಯ ಕೊಟ್ಟವನು. ಆದ ಕಾರಣ ಅದನ್ನು ಯಾರು ಪಡೆಯುತ್ತಾನೆ ಅವನು ಮತ್ತು ಅವನು ಆ ಪಡೆಯುವವರಿಗೆ ಯಾರು ಕೊಡ್ತಾನೆ ಅವರಿಬ್ಬರಿಗೂ ಕೂಡ ಆ ಭಾಗ್ಯ ಸಂದಾಯ ಆಗುತ್ತೆ. ಆದರೆ ನಾವು ಬರೆಯುವಂಥ ಪದಗಳಿರ್ಬೋದು, ಆಡುವಂಥ ಮಾತುಗಳಿರ್ಬೋದು, ಹೇಳುವಂಥ ವಾಕ್ಯಗಳಿರ್ಬೋದು, ಇದು ಬರೀ ಪದ ವಾಕ್ಯ ಮಾತುಗಳನ್ನ
ನಮ್ಮ ಒಂದೊಂದು ಮಾತಲ್ಲೂ ಒಂದೊಂದು ವಾಕ್ಯಗಳಲ್ಲೂ ಅದು ನಮ್ಮ ಭಾವನೆಯನ್ನು ಅದು ಧ್ವನಿಸುತ್ತದೆ. ಮತ್ತು ನಾವು ಪ್ರಯೋಗ ಮಾಡುವ ಪದಗಳಿರ್ಬೋದು, ಆ ವಾಕ್ಯಗಳಿರ್ಬೋದು, ಅದು ಇನ್ನೊಬ್ಬರ ಮೇಲೂ ಕೂಡ ಅದು ಪ್ರಭಾವವನ್ನು ಬೀರುತ್ತೆ. ಆದ ಕಾರಣ ನಾವು ಒಳ್ಳೆಯ ಮಾತನ್ನು ಒಬ್ಬರಿಂದ ಕೇಳುವ ಭಾಗ್ಯವಂತ ನಾವಾಗಬೇಕು. ಮತ್ತು ಆ ಒಳ್ಳೆಯ ಮಾತನ್ನು ನಮಗೆ ಕೊಡುವಂಥ ಭಾಗ್ಯವಂತನೂ ಅವನ ಇನ್ನೊಬ್ಬನು. ಆದ್ದರಿಂದ ನಾವು ಆಡುವ ಮಾತುಗಳು, ಬಳಸುವ ವಾಕ್ಯಗಳು ಅದು ಬರೀ ಪದಗಳಲ್ಲ. ಬರೀ ಪದ ಅದು ನಾವು ಯಾವುದೋ ಒಂದು ಕಲ್ಲು ಬಟ್ಟೆಗಳಿಗೆ ನಾವು ಬೋಧನೆ ಮಾಡುವಂಥಲ್ಲ ಅಥವಾ ಹೇಳುವಂಥಲ್ಲ. ನಮ್ಮಂತೆ ಇವತ್ತು ಇನ್ನೊಂದು ಮನುಷ್ಯ ರೂಪಕ್ಕೆ ನಾವು ಹೇಳುವ ಕಾರಣಕ್ಕಾಗಿ ನಾನು ಏನು ಹೇಳ್ತಾ ಇದ್ದೇನೆ, ಏನು ಮಾಡ್ತಾ ಇದ್ದೀನಿ, ಪ್ರಜ್ಞೆ ನಮ್ಮಲ್ಲಿರಬೇಕು. ಆ ಪ್ರಜ್ಞೆ ನಮ್ಮಲ್ಲಿದ್ದಾಗ ನಾವು ಬಳಸುವ ಪದಗಳು ವಾಕ್ಯಗಳಿಂದ ಆಗ್ತಾ ಇದೆ. ಆದ್ದರಿಂದ ನಾವು ಯಾವ್ಯಾವ ಸಂಬಂಧ ಯಾವ್ಯಾವ ಪದಗಳನ್ನ ವಾಕ್ಯವನ್ನು ಬಳಸ್ಕೊಳ್ತೇವೋ ಆ ಪದಗಳಿಗೆ ಆ ವಾಕ್ಯಗಳು ಬರೀ ವಾಕ್ಯಗಳಾಗೋದಿಲ್ಲ. ಅಲ್ಲೆಲ್ಲ ನಮ್ಮ ಭಾವನೆಗಳಿರ್ತವೆ, ನಮ್ಮ ಭಾವನೆ ಒಳಗೊಂಡಿರ್ತವೆ. ನಮ್ಮ ಎದುರು ಇರುವವನ ಭಾವನೆಯನ್ನು ಗಮನಿಸಿಕೊಂಡು ನಾವು ವಾಕ್ಯವನ್ನು ಬಳಸ್ತೇವೆ ಅಥವಾ ವಾಕ್ಯವನ್ನು ಪ್ರಯೋಗ ಮಾಡ್ತೇವೆ, ಪದವನ್ನು ಪ್ರಯೋಗ ಮಾಡ್ತೇವೆ. ಈ ರೀತಿ ವಾಕ್ಯ ಪದಗಳ ಪ್ರಯೋಗ ಮಾಡಿದಾಗ ಅದು ಇನ್ನೊಬ್ಬರನ್ನು ಮುಟ್ಟುತ್ತದೆ, ಇಬ್ಬರನ್ನು ತರ್ತದೆ. ಗಾಳಿಯು ಮುಟ್ಟುತ್ತದೆ ಮರಗಳ ಮತ್ತು ಕೊಂಬೆಗಳ, ಮೌನ ಮುಟ್ಟುತ್ತದೆ ಮಾತು. ಗಾಳಿಯು ಮುಟ್ಟುತ್ತದೆ ಮರಗಳ ಮತ್ತು ಕೊಂಬೆಗಳ. ಗಾಳಿ ತನ್ನ ಪಾಡಿಗೆ ಬೀಸ್ತಾ ಇರುತ್ತ ಗಾಳಿ ಇದೆ. ಆ ಗಾಳಿಯು ಸುಮ್ಮನೆ ಬರ್ತಾ ಇಲ್ಲ, ಅದು ಮರಗಳ ಕೊಂಬೆಗಳನ್ನು ಸ್ಪರ್ಶ ಮಾಡಿಕೊಂಡು ಬರ್ತದೆ. ಆದ ಕಾರಣ ಗಾಳಿ ನಮಗೆ ಕಣ್ಣಿಗೆ ಕಾಣುವುದಿಲ್ಲ, ಅದು ಕಾಣುತ್ತೆ ಯಾವತ್ತೂ ಸ್ಪರ್ಶದ ಮೂಲಕ ನಮಗೆ ಕಣ್ಣಿಗೆ ಗೋಚರ. ಆ ಬರುವಂಥ ಗಾಳಿಯು ಮರ, ಗಿಡ ಮತ್ತು ಕೊಂಬೆಗಳನ್ನು ಅದು ಮುಟ್ಟುತ್ತದೆ, ಅದು ತಟ್ಟುತ್ತದೆ, ಅದು ಮುಟ್ಟುವ ಕ್ರಿಯೆ. ಅಲ್ಲಿ ಗಾಳಿ ಕ್ರಿಯೆ ಅದು ಮರಗಳನ್ನು, ಕೊಂಬೆಗಳನ್ನು, ಗಿಡಗಳನ್ನು ಮುಟ್ಟಲೇ ಅದು ಪ್ರವಹಿಸುತ್ತದೆ, ಅದರ ಕ್ರಿಯೆ. ಮೌನ ಮುಟ್ಟುತ್ತದೆ ಮಾತುಗಳು. ಆಮೇಲೆ ಹೇಗೆ ಮಾತುಗಳಿಗೂ ಅರ್ಥ ಇದೆಯೋ ಮೌನಕ್ಕೂ ಅದೇ ಅರ್ಥ. ಆ ಮೌನವನ್ನು ನಾವಲ್ಲಿ ವ್ಯಕ್ತಪಡಿಸ ಆ ಮೌನಕ್ಕೂ ಒಂದು ಅರ್ಥ. ನೀವು ನಾಟಕದ ಸಂದರ್ಭದಲ್ಲಿ ನಾಟಕ ಮಾಡ್ತಾ ಇರುವಾಗ ಕೆಲಸದಲ್ಲಿ ಪಾತ್ರಗಳು ಮಾತಾಡೋದು, ಇನ್ನು ಕೆಲಸ ಪಾತ್ರಗಳು ಅಲ್ಲಿ ಮೌನವಾಗಬೇಕು. ಆ ಪಾತ್ರಗಳು ಮೌನವಾಗಿತ್ತು ಅಂತ ಹೇಳುವ ಕಾರಣಕ್ಕಾಗಿ ಅವನಿಗೆ ಮಾತನಾಡಿ ಗೊತ್ತಿಲ್ಲ ಅಂತ ಅಂತಾರಲ್ಲ, ಆ ಮೌನಕ್ಕೂ ಆಸಕ್ತಿ ಆಗ್ತದೆ. ಕೆಲಸದಲ್ಲಿ ಮೌನವೇ ಬಹಳ ಪ್ರಧಾನ ಪಾತ್ರ ವಹಿಸ್ತದೆ. ಮೌನ ಮುಟ್ಟುತ್ತದೆ ಮಾತುಗಳು. ಕೆಲಸದಲ್ಲಿ ನಮ್ಮಲ್ಲಿ ಯಾರೋ ಒಂದು ಮೌನವನ್ನು ವ್ಯಕ್ತಪಡಿಸಿದಾಗ, ಯಾವತ್ತು ಮಾತಾಡೋ ಒಂದು ಸಂದರ್ಭದಲ್ಲಿ ನಮ್ಮಲ್ಲಿ ಮೌನ ವ್ಯಕ್ತಪಡಿಸಿದಾಗ ಆ ಮೌನಕ್ಕೂ ಒಂದು ಆಗ್ತದೆ. ಆ ಮೌನ ವ್ಯಕ್ತಪಡಿಸಿದಾಗ ಅಂತಿದ್ರೆ ಆ ಮೌನ ಹಿಂದೆ ಏನೋ ಒಂದು ಭಾವನೆ ಇದೆ. ಆ ಭಾವನೆ ನಮ್ಮನ್ನು ಅದು ತಟ್ಟುತ್ತದೆ ಅಥವಾ ಇನ್ನೊಬ್ಬರು ತಟ್ಟುತ್ತದೆ ಅಥವಾ ಇನ್ನೊಬ್ಬರು ಮುಟ್ಟುತ್ತದೆ. ಆದರೆ ಆ ಮೌನಕ್ಕೂ ಒಂದು ಮುಟ್ಟುವ, ತಟ್ಟುವ ಒಂದು ಗುಣ ಇದೆ, ಸ್ವಭಾವ. ಅದಕ್ಕೆ ಮೌನ ಮುಟ್ಟುತ್ತದೆ ಮಾತುಗಳು, ಮೌನವು ಮಾತುಗಳನ್ನು. ಅದಕ್ಕೆ ಗಾಳಿಯು ಮುಟ್ಟುತ್ತದೆ ಮರಗಳ ಕೊಂಬೆಗಳ, ಮೌನ ಮುಟ್ಟುತ್ತದೆ ಮಾತುಗಳು. ಅದಕ್ಕೆ ಮೌನವು ಮಾತನ್ನು ಮುಟ್ಟುತ್ತದೆ. ಅದಕ್ಕೆ ಆ ಮೌನಕ್ಕೂ ಒಂದು ಅರ್ಥ ಇದೆ, ಮೌನ ಒಂದು ಅರ್ಥ ಇದೆ ಅನ್ನೋದನ್ನು ನಾನು ಇಲ್ಲಿ ಹೇಳ್ತೇನೆ. ನೋಡಿ, ಮುಟ್ಟಬೇಕು ತಾಯಿ ಮುಟ್ಟುವ ಹಾಗೆ ಮಗು, ಚಿಟ್ಟೆ ಮುಟ್ಟುವ ಹಾಗೆ. ಮುಟ್ಟಬೇಕು ತಾಯಿ ಮುಟ್ಟುವ ಹಾಗೆ ಮಗು. ಹೇಗೆ ಮುಟ್ಟಬೇಕು? ತಾಯಿ ಮುಟ್ಟುವ ಹಾಗೆ. ಮಗುವನ್ನು ತಾಯಿ ಹೇಗೆ ಮುಟ್ಟಾರೋ ಅದೇ ರೀತಿ ನಾವು ಮುಟ್ಟು, ಒಂದು ಮಾತುಗಳು ಮುಟ್ಟು ಅಥವಾ ನಾವು ಮುಟ್ಟುವಂಥದ್ದು. ಯಾಕೆಂದರೆ ಆ ಮಗುವನ್ನು ತಾಯಿ ಮುಟ್ಟುವಾಗ ಆ ಮಗುವಿಗೆ ಯಾವುದೇ ರೀತಿಯ ನೋವಾಗುವುದಿಲ್ಲ, ಯಾವುದೇ ರೀತಿಯ ನೋವಾಗುವುದಿಲ್ಲ, ಯಾವುದೇ ರೀತಿಯ ಬೇಸರ ಆಗುವುದಿಲ್ಲ. ಆ ಮಗುವಿಗೆ ನೋವಾಗದ ಹಾಗೆ, ಮಗುವಿಗೆ ಬೇಸರ ಆಗದ ಹಾಗೆ, ಮಗುವಿಗೆ ತೊಂದರೆ ಆಗದ ಹಾಗೆ ಆ ಮಗುವನ್ನು ಬಹಳ ಜೋಪಾನವಾಗಿ, ಬಹಳ ಪ್ರೀತಿಯಿಂದ ತಾಯಿ ಮುಟ್ತಾರೆ. ಅಲ್ಲಿ ಪ್ರೀತಿ ಬರೀ ಸ್ಪರ್ಶ ಅಲ್ಲ, ಅಲ್ಲಿ ಮತ್ತೆ ಪ್ರೀತಿ ಇದೆ, ತಾಳ್ಮೆ ಇದೆ, ಸಹನೆ ಇದೆ. ಆದ ಕಾರಣ ಆ ತಾಯಿ ಮಗುವನ್ನು ಹೇಗೆ ಮುಟ್ತಾರೋ ಅದೇ ರೀತಿ ನಾವು ಮುಟ್ಟಬೇಕು. ಚಿಟ್ಟೆ ಮುಟ್ಟುವ ಹಾಗೆ ಹೂವು. ಚಿಟ್ಟೆ ಹೂವನ್ನು ಮುಟ್ಟು, ಆ ಚಿಟ್ಟೆ ಹೂವಿಗೆ ಬಂದು ಹೂವಿಂದ ಮಕರಂದವನ್ನು ಹೀರ್ತದೆ. ಹಾಗೆ ಆ ಮಕರಂದ ಹೀರುವಾಗ ಹೂವಿಗೆ ಏನು ಪೆಟ್ಟಾಗುವುದಿಲ್ಲ, ಹೂವೇನು ಹಾಳಾಗುವುದಿಲ್ಲ. ಆ ಹೂವು ಏನೂ ಆಗದ ಹಾಗೆ ಅದು ಬಹಳ ಜೋಪಾನವಾಗಿ ಏನು ಮಧುವನ್ನು ಹೀರುವಂಥ ಕೆಲಸ ಮಾಡಿ. ಆ ಚಿಟ್ಟೆ ಮುಟ್ಟುವ ಹಾಗೆ ಆ ಚಿಟ್ಟೆ ಆ ಹೂವಿಗೇನು ಭಾರ ಅನಿಸಲಿಲ್ಲ, ತಾಯಿ ಮಗುವಿಗೇನು ಭಾರ ಅನಿಸಲಿಲ್ಲ. ಆ ತಾಯಿಗೆ
ಮಗುವಿನ ಮೇಲೆ ಮಮತೆ ಇದೆ, ಚಿಟ್ಟೆಗೆ ಹೂವಿನ ಮೇಲೆ ಪ್ರೀತಿ ಇದೆ. ಆ ಕಾರಣಕ್ಕಾಗಿ ಅಲ್ಲಿ ಏನು ಆ ಮುಟ್ಟುವ ಕ್ರಿಯೆ ನನ್ನಿದೆ. ಆದ್ದರಿಂದ ಮುಟ್ಟಬೇಕು ತಾಯಿ ಮುಟ್ಟು ಹಾಗೆ ಮಗುವ, ಚಿಟ್ಟೆ ಮುಟ್ಟುವ ಹಾಗೆ ಹೂವ. ಆದ್ದರಿಂದ ಇಲ್ಲಿ ಒಟ್ಟು ಈ ಕವನವನ್ನು ನಾವು ಗಮನಿಸ್ತಾ ಹೋದಾಗ ಇಲ್ಲಿ ಈ ಮುಟ್ಟಬೇಕು ಎನ್ನುವ ಈ ಕವನ ಏನು ಹೇಳ್ತಿದೆ, ದೈಹಿಕ ವ್ಯಾಪಾರವನ್ನು ಮೀರಿ ಮನೋವ್ಯಾಪಾರದಿಂದ ವ್ಯವಹರಿಸುವ ನೆಲೆಯನ್ನು ತಿಳಿಸ್ತದೆ. ಬರೀ ಮುಟ್ಟುವುದು, ಸ್ಪರ್ಶಿಸುವುದು, ಟಚ್ ಅಂತ ಹೇಳುವಾಗ ಅದು ಬರೀ ನಮ್ಮ ದೈಹಿಕವಾದ ಸ್ಪರ್ಶ ಅಲ್ಲ, ಅಥವಾ ದೈಹಿಕ ವ್ಯಾಪಾರ ಮಾತ್ರ ಅಲ್ಲ. ಆ ದೈಹಿಕವಾದ ಸ್ಪರ್ಶ, ದೈಹಿಕ ವ್ಯಾಪಾರವನ್ನು ಮೀರಿ ಅದು ಮನೋವ್ಯಾಪಾರ. ನಾವು ಮಾತಾಡೋ ಮಾತು ಇನ್ನೊಬ್ಬರಿಗೆ ಮುಟ್ಟಬೇಕು, ನಾವು ಹಾಡೋದು ಹಾಡು ಇನ್ನೊಬ್ಬರಿಗೆ ಮುಟ್ಟಬೇಕು ಅಂತ ಹೇಳುವಾಗ ಅದು ಇನ್ನೊಬ್ಬರ ಮನಸ್ಸನ್ನು ತಟ್ಟಬೇಕು ಅಂತ, ಇನ್ನೊಬ್ಬರ ಮನಸ್ಸನ್ನು ತಟ್ಟಬೇಕು ಅಂತ. ನಾವು ಆಡೋ ಪದಗಳು, ಬಳಸುವ ವಾಕ್ಯಗಳು ಅದು ಬರೀ ಪದಗಳು ಅಲ್ಲ, ಬರೀ ವಾಕ್ಯಗಳು ಅಲ್ಲ. ಆ ಪದಗಳು ವಾಕ್ಯಗಳ ಹಿಂದೆ ಏನು ಒಂದು ಭಾವನೆ ಇದೆ. ಆ ಭಾವನೆ ಅದು ಗೊತ್ತಾಗಬೇಕು, ಅದು ಭಾವನೆ ಇನ್ನೊಬ್ಬರಿಗೆ ತಟ್ಟಬೇಕು, ಇನ್ನೊಬ್ಬರಿಗೆ ಮುಟ್ಟಬೇಕು. ಆ ಇನ್ನೊಬ್ಬರಿಗೆ ಮುಟ್ಟುವ ರೀತಿಯಲ್ಲಿ ನಾವು ಪದಗಳನ್ನು, ನಾವು ವಾಕ್ಯಗಳನ್ನು ಪ್ರಯೋಗ ಮಾಡಬೇಕು. ಆದ ಕಾರಣ ಇಲ್ಲಿ ಬೇರೆ ಬೇರೆ ಸಂದರ್ಭ, ಬೇರೆ ಬೇರೆ ಆಯಾಮಗಳಲ್ಲಿ ಈ ಮುಟ್ಟಬೇಕು ಎನ್ನುವ ಪದ ಅಥವಾ ಮುಟ್ಟ ಆಯಾಮದಲ್ಲಿ ಅರ್ಥ ಪಡ್ಕೊಳ್ಳೋದು, ಮುಟ್ಟಬೇಕು ಎನ್ನುವ ಪದ ಹೇಗೆ ಅರ್ಥ ಪಡ್ಕೊಳ್ತೇವೆ ನಾವಿಲ್ಲಿ ಗಮನಿಸಿಕೊಳ್ಬೇಕು. ಅದನ್ನು ಮುಟ್ಟುವ ಕ್ರಿಯೆ ವಿವಿಧ ಆಯಾಮಗಳಿಂದ ಕವಿತೆಯಲ್ಲಿ ಬೆಳೆಯುವುದರ ಬಗ್ಗೆ ಇಲ್ಲಿ ವಿಸ್ಮಯವಾಗಿರುವಂಥದ್ದು. ಅದರಿಂದ ಒಟ್ಟು ಈ ಕವನ ಏನು ಹೇಳ್ತಾ ಇದೆ, ಮುಟ್ಟಬೇಕು ಅಂತ ಹೇಳುವಂತಾಗ ಇದು ದೈಹಿಕ ವ್ಯಾಪಾರವನ್ನು ಮೀರಿ ಮನೋವ್ಯಾಪಾರವನ್ನು ವ್ಯವಹರಿಸುವ ನೆಲೆಯನ್ನು ಧ್ವನಿಸುತ್ತೆ. ಪರೀಕ್ಷಾ ದೃಷ್ಟಿಯಿಂದ ಕೂಡ ಇಲ್ಲಿ ಇದೇ ರೀತಿಯ ಪ್ರಶ್ನೆ ಕೇಳ್ತಾರೆ. ಹೀಗೆ ಬೇರೆ ಬೇರೆ ಆಯಾಮಗಳಲ್ಲಿ ಅರ್ಥ ಪಡೆದುಕೊಳ್ಳುವ ಮುಟ್ಟಬೇಕು ಕವನವನ್ನು ವಿಶ್ಲೇಷಿಸಿ, ಅಥವಾ ಮುಟ್ಟಬೇಕು ಕವನದ ಆಶಯವನ್ನು, ಮುಟ್ಟಬೇಕು ಕವನದ ಆಶಯವನ್ನು ಬರೆಯುತ್ತೆ ಹೇಳುವಾಗ ನಾವಿಲ್ಲಿ ಮುಟ್ಟಬೇಕು ಎನ್ನುವ ಈ ಪದ ಬೇರೆ ಬೇರೆ ಸಂದರ್ಭಗಳಲ್ಲಿ ಯಾವ ಯಾವ ರೀತಿಯ ಅರ್ಥವನ್ನು ಪಡ್ಕೊಳ್ತಾ ಇರುವುದನ್ನು ಬೇರೆ ಬೇರೆ ವಿಚಾರಗಳ ಮೂಲಕ ಇಲ್ಲಿ ವಿಮರ್ಶಿಸುವುದನ್ನು ಅಥವಾ ವಿಶ್ಲೇಷಿಸುವುದನ್ನು ನಾವಿಲ್ಲಿ ಗಮನಿಸಿಕೊಳ್ಳಬಹುದು.